ನಮಸ್ಕಾರ ಬಂಧುಗಳೇ, ನಾನು KRS ಪಾರ್ಟಿಯ ತಾಲೂಕು ಉಪಾಧ್ಯಕ್ಷರಾದ ಜಗದೀಶ್ ಆರ್ ರಾಜಘಟ್ಟ. ಈ ಸಮಸ್ಯೆ ಏನಂದರೆ, ಹಾಸನ ಡೈರಿ KMF ಇಂದ ಹಿಡಿದು ನೀರು ಗಲೀಜು ನೀರು, ಅಲ್ಲಿ ವಾಶ್ ಆದಂಥ ನೀರು, ಆ ಡೈರಿ ಒಳಗೆ ವಾಶ್ ಮಾಡಿದಂಥ ನೀರು ಆ ರೈಲ್ವೆ ಕಾಂಪೌಂಡ್ ಪಕ್ಕದಲ್ಲಾಸಿ KSRTC 2ನೇ ಡಿಪೋ ಪಕ್ಕದಲ್ಲಾಸಿ ಅದು ಈ ಹಿಂದೆ ಜಿಲ್ಲಾ ಪಂಚಾಯತಿಯಿಂದ ಒಂದು ಅನುದಾನ ತಂದು ರಾಜಕಾಲುವೆ ಅಂತ ಸೋಸಿದ್ರು. ಆ ಸೋಸಿದ ಕಾಲುವೆನ ಮುಚ್ಚಿ ಹಾಕ್ಬಿಟ್ಟು ರೈಲ್ವೆಯಿಂದ ಚರಂಡಿನ ಮಾಡಿ ಪರ್ಚಿಕಟ್ಟೆ ಸರ್ವೆ ನಂಬರ್ 51ಕ್ಕೆ ಹಾದೋಗುತ್ತೆ. 51ಕ್ಕೆ ಹಾದೋಗಿದ್ದು ನೀರು ಅಲ್ಲಿಂದ ರಾಜಘಟ್ಟ, ಗವೇನಹಳ್ಳಿ ಸರ್ವೆ ನಂಬರು, ಆಡವಳ್ಳಿ ಸರ್ವೆ ನಂಬರು ಮತ್ತು ಗವೇನಹಳ್ಳಿ ಸರ್ವೆ ನಂಬರು, ಅಲ್ಲಿಂದ ಆದಂಥ ನೀರು, ಆ ಡೈರಿ ನೀರು ಸೀದಾ ಬಂದು ನೋಡಿ ಈ ರಾಜಘಟ್ಟ ಗ್ರಾಮದ ಬಡಾವಣೆಗೆ ಪೂರ್ತಿ ಸ್ಟೋರೇಜ್ ಆಗಿದೆ. ಇದು ಇಲ್ಲೆಲ್ಲ ಮನೆಗಳು, ಇದೆಲ್ಲ ಅಕ್ಕಪಕ್ಕ ಮನೆಗಳಿದ್ದಾವೆ. ಇಲ್ಲಿ ಸೊಳ್ಳೆ ಕಾಟ ಅಂತ ಹೇಳ್ಬಿಟ್ಟು ಸೊಳ್ಳೆ ಕಾಟ, ಇಲ್ಲಿ ಮನೆಗೆ ಬಾಡಿಗೆ ಬರೋದಕ್ಕೆ ನೋಡಿ ಒಂದಿಷ್ಟು ಜನ ನೋಡಿ ಅಲ್ಲಿ ಕಾಂಪ್ಲೆಕ್ಸ್ ನೋಡ್ತಿರ್ಬೋದು. ಇಲ್ಲಿ ಬಾಡಿಗೆ ಬರಲಿಕ್ಕೆ ಒಂದಿಷ್ಟು ಬಾಡಿಗೆ ಬರುತ್ತೆ, ನಮ್ಮ ಜೀವನ ಉಪಯೋಗಕ್ಕೆ ಆಗುತ್ತೆ ಅನ್ನೋದು ಒಂದು ಹಿತದೃಷ್ಟಿ ಇಟ್ಕೊಂಡು ಇಲ್ಲೆಲ್ಲ ಮನೆ ಕಟ್ಕೊಂಡಿರೋ ಅಂಥದ್ದು. ಇಲ್ಲಿ ಸೊಳ್ಳೆಗಳ ಕಾಟ ತಡಿನಾರ್ದಲ್ಲೇ ಇಲ್ಲಿ ಬಂದಿಂಥವ್ರು ಎಲ್ಲರೂ ಸಹ ಈ ಸ್ಮೆಲ್ಲು ಗಬ್ಬು ವಾಸನೆ ಹೊಡಿತಾ ಇದೆ, ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ನಮಗೂ ಸಹ. ಇಲ್ಲಿ ಎಲ್ಲ ಮನೆ ಖಾಲಿ ಮಾಡ್ಕೊ ಹೋಗಿದ್ದಾರೆ ನೋಡಿ. ಒಂದಿಷ್ಟು ನೀವು ಸಹ ನೋಡ್ತಿರ್ಬೋದು, ಸುತ್ತಮುತ್ತ ಅಷ್ಟು ಗಬ್ಬು ವಾಸನೆ ಹೊಡಿತಾ ಇದೆ. ಈ ವಿಚಾರವಾಗಿ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸಿ ಏನು ಡೈರಿಯಿಂದ ಬರುವಂಥ ನೀರು, ಕೊಳಚೆ ನೀರನ್ನ ದಯವಿಟ್ಟು ಒಂದು ನಾಲೆ ಥರ ಮಾಡಿ, ಒಂದು ಚಿಕ್ಕದು ಒಂದು ಚರಂಡಿ ಮಾಡಿ, ಒಂದು ಎಲ್ಲಿ ಅದು ನಾಲೆ ಹೋಗಿದೆ ಅಥವಾ ಎಲ್ಲಿ ರಾಜಕಾಲುವೆ ಎಲ್ಲಿ ಹೋಗಿದೆ ಅಲ್ಲಿ ರಾಜಕಾಲುವೆಯಿಂದ ರೈಲ್ವೆ ಜಾಗದಲ್ಲಿ ರೈಲ್ವೇರು ರಾಜಕಾಲುವೆ ಮಾಡಬೇಕು. ಅಲ್ಲಿಂದ ಮುಂದಕ್ಕೆ ಮಹಾನಗರ ಪಾಲಿಕೆಯವರಿಂದ ರಾಜಕಾಲುವೆ ಆಗಬೇಕು. ಅದು ಮಹಾನಗರ ಪಾಲಿಕೆ ಜಾಗ ಸೇರುತ್ತೆ, ರೈಲ್ವೆ ಜಾಗ ಸೇರುತ್ತೆ. ರೈಲ್ವೇರು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದರೆ, ಈ ರೈಲ್ವೆ PW ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಜನರಲ್ ಮ್ಯಾನೇಜರ್ ಇರ್ಬೋದು, ಇವರು ಸಂಬಂಧಪಟ್ಟಂಥವ್ರಿದ್ದರೆ ದಯಮಾಡಿ ಈ ಅಕ್ಕಪಕ್ಕದ ಗ್ರಾಮಗಳಿಗೆ ತೊಂದರೆ ಆಗದಂಗೆ ರಾಜಕಾಲುವೆ ಮಾಡಿಕೊಡಿ, ಒಂದನೇದಾಗಿ. ಎರಡನೇದಾಗಿ ಜಿಲ್ಲಾಧಿಕಾರಿ ಅವರಿಗೆ, ಮಹಾನಗರ ಪಾಲಿಕೆಯವರಿಗೆ ತಿಳಿಸೋದಿಷ್ಟೇ. ಇದ್ರ ಬಗ್ಗೆ ಭಾಳಷ್ಟು ನಾವು ಮನವಿ ಕೊಟ್ಟಿರ್ತೀವಿ ಮತ್ತು ಮಾತಾಡಿರ್ತೀವಿ. ಹೇಳಿಕೆ ಮಾತಾಡಿ ನಿಮ್ಮ ಹತ್ರ ಏನೂ ನಡೆಯಲ್ಲ ಅಂತ ಗೊತ್ತಾಗಿ ಇವತ್ತು ಈ ಲೈವ್ ವಿಡಿಯೋ ಮಾಡ್ತಾಯಿದ್ದೀವಿ. ಇದೆಲ್ಲ ರಾಜಘಟ್ಟ ಸಮೃದ್ಧವಾದಂಥ ಗದ್ದೆ ಆಳ ಇದು. ಇಲ್ಲಿ ಕಬ್ಬು, ಜೋಳ, ಭತ್ತ ಭಾಳ ಚೆನ್ನಾಗಿ ಬೆಳೀತಾ ಇದ್ದಂಥದ್ದು. ಈ ಡೈರಿ ಬಂದ ಮೇಲೆ, ಹಾಸನಿಗೆ ಡೈರಿ ಬಂದ ಮೇಲೆ ಇಲ್ಲಿ ಏನೂ ಬೆಳೆಯೋದೇ ಇಲ್ಲ. ರೈತರು ಏನೂ ಬೆಳೆಯೋಕ್ಕಾಗ್ದಂಗೆ ನೀರೆಲ್ಲ ಸ್ಟೋರೇಜ್ ಆಗಿ, ಮತ್ತು ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಜಲಚರ ಜೀವಿಗಳು ನಶಿಸಿ ಹೋಗ್ತಾ ಇದೆ. ಇವತ್ತಿನ ದಿವಸ ನೋಡ್ತಾ ಇರ್ಬೋದು, ಈ ರೀತಿ ನೀರು ಇರಬೇಕಾದ್ರೆ ಜಲಚರ ಜೀವಿಗಳು ಎಲ್ಲಿ ಇದಾಗುತ್ತೆ, ಇರಲ್ಲ. ನಿರಂತರವಾಗಿ ಇದು ಎಲ್ಲ ಒಂದು ಕಡೆ ಇಲ್ಲಿ ಜನಗಳಿಗೆ ರೋಗ ರುಜಿನಗಳನ್ನ ತಂದು ಇಡೋ ಅಂಥ ಜಾಗ ಆಗಿದೆ. ಪ್ರತ್ಯೇಕವಾಗಿ ನೋಡಿ, ಇಲ್ಲಿ ನೋಡಿ, ಇದು ದಯವಿಟ್ಟು ನೋಡಿ, ಇದು ನೋಡ್ತಾ ಇರ್ಬೋದು. ಹಳ್ಳಿ ಭಾಗದಿಂದ ಈ ಕಡೆ ಬರೋ ಅಂತ ನೋಡಿ, ಇದು ಗಬ್ಬು ವಾಸನೆ ಇದು ನೋಡಿ. ಇಲ್ಲಿಂದ ಆದು ಬಂದು ಈ ನಮ್ಮ ರಾಜಘಟ್ಟ ಕೆರೆ ಸೇರುತ್ತೆ. ಜಿಲ್ಲಾಡಳಿತ ಅಥವಾ ಇಒ ಜಿಲ್ಲಾ ಪಂಚಾಯತಿಯಿಂದ ಇದನ್ನು ದುರಸ್ತಿ ಪಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಮಹಾನಗರ ಪಾಲಿಕೆ ಮತ್ತು ರೈಲ್ವೇರು. ಸರಿ, ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು ಸ್ನೇಹಿತರೆ.